ನನ್ನ ಹೆಸರು ಲೋಕನಾಥ್ ಅಂತ. ಹೇಳಪ್ಪ ಲೋಕನಾಥ್. BJPಯಲ್ಲಿ ಒಂದಿಷ್ಟು ಜನ ಹೇಳ್ತಾರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ಬೇಕು ಅಂತ. ನೆಕ್ಸ್ಟ್ ನಿಮ್ಮ ಪ್ರಕಾರ ಯಾರಾಗಬೇಕು ಸರ್? ಯಾರಾದರೆ ಈ ಒಂದು ಬಡಿದಾಟ ನಿಲ್ಲುತ್ತೆ ಅಂತ? ನೋಡಿ, ವಿಜೇಂದ್ರನ ರಾಜ್ಯಾಧ್ಯಕ್ಷ ಮಾಡಿದ್ದು ನಾವ್ಯಾರೂ ಅಲ್ಲ, ರಾಜ್ಯದ ನಾಯಕರು ಅಲ್ಲ. ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು, ಸಂತೋಷ್ಜಿಯವರು ಅಲ್ಲೆಲ್ಲ ಯಾವುದೋ ಕಾರಣಕ್ಕೂ ಅಧ್ಯಕ್ಷರು ಮಾಡಿದ್ದಾರೆ. ಆ ನಿರ್ಣಯನ ಸ್ವಾಗತ ಮಾಡಬೇಕು ನಮ್ಮೆಲ್ಲರ ಕರ್ತವ್ಯ ಪಕ್ಷದ ಕಾರ್ಯಕರ್ತರಾಗಿ. ಈಗ ಯಾರು ಇಳಿಸ್ಬೇಕು ಬಿಡಬೇಕು ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ರು ವಿಜೇಂದ್ರನ ಮುಂದುವರಿಸ್ಬೇಕು ಇಳಿಸ್ಬೇಕು ನನ್ನ ಕೈಲಿದೆಯಾ? ಇದು ರಾಷ್ಟ್ರೀಯ ನಾಯಕರ ಕೈಲಿದೆ. ಬೇಡ. ಈಗ 3 ಬಣಗಳಿದಾವ್ರಿ. ಒಂದು ಯಡಿಯೂರಪ್ಪ ಇದು ವಿಜೇಂದ್ರ ವಿರೋಧಿ ಬಣ ಒಂದು, ವಿಜೇಂದ್ರ ಪರವಾಗಿರುವ ಬಣ ಒಂದು, ಮಧ್ಯದಲ್ಲಿ ಒಂದು ತಟಸ್ಥ ಬಣ ಇದೆಯಲ್ಲ, ತಟಸ್ಥ ಬಣ. ಆ ಬಣದ ಬಗ್ಗೆ ಏನು ಹೇಳ್ತೀರಿ ನೀವು ನೋಡ್ರಿ, ಎಷ್ಟು ಗಟ್ಟಿಯಾಗಿ ಮಾತಾಡ್ತೀರಿ. ಕೇಂದ್ರದ ನಿರ್ಣಯ, ಮೋದಿ ನಿರ್ಣಯ, ಅಮಿತ್ ಶಾ ನಿರ್ಣಯ, ವಿಜೇಂದ್ರ ಅವ್ರನ್ನ ಬೆಂಬಲಿಸಬೇಕು ಅಂತ. ಆರ್ ಅಶೋಕ್ ಅವರು ಒಂದು ಮಾತು ಹೇಳ್ತಾರೆ, ಹಂಗೆ ಗೋವಿಂದ ಕಾರಜೋಳರು ಒಂದು ಮಾತು ಹೇಳ್ತಾರೆ, ಬೊಮ್ಮಾಯಿ ಅವರು ಒಂದು ಮಾತು ಹೇಳ್ತಾರೆ, ಸದಾನಂದ ಗೌಡರು ಒಂದು ಮಾತು ಹೇಳ್ತಾರೆ. ತಟಸ್ಥ ಬಣ ಅಂತ ಇದೆಯಲ್ಲ ಇದು ಸರ್. ಒಂದು ನಾನು ಹೇಳಿದ್ದು, ಕೆಲವು ಹೆಸರುಗಳನ್ನು ತಗೊಂಡ್ಬಿಟ್ಟೆ, ಹೆಸರು ಪೂರ್ತಿ ಹೇಳೋಕೆ ಕೂತ್ರೆ ಎಲ್ಲ ಹೆಸರು ಹೇಳ್ಬಿಡ್ತೀನಿ ನಾನು. ಸರ್, ಒಂದು ನಾನು ಹೇಳಿದ್ದು, ಇಲ್ಲಿ ಜನ ಬಣ ನೋಡಿ ಓಟ್ ಹಾಕಿಲ್ಲ, ಯಾವುದೇ ವ್ಯಕ್ತಿಯನ್ನು ನೋಡಿ ಓಟ್ ಹಾಕಿಲ್ಲ. ಜನ ಓಟ್ ಹಾಕಿಲ್ಲ. ಅಲ್ಲಲ್ಲ, ಅದಕ್ಕೆ ವಿರೋಧ ಜನ ಓಟ್ ಹಾಕಿಲ್ಲ. ಅಲ್ಲಲ್ಲ ಸರ್, ನಾನು ಹೇಳಿದ್ದು ವ್ಯಕ್ತಿ ನೋಡಿ ಓಟ್ ಹಾಕಿಲ್ಲ. ಏನಪ್ಪ ವ್ಯಕ್ತಿ ನಮ್ಮನ್ನು ನೋಡಿ ಓಟ್ ಹಾಕಿಲ್ಲ. ಆ ಕಾರ್ಯಕರ್ತರ ಪರಿಶ್ರಮ, ನಮ್ಮ ಪರವಾಗಿ ಕೆಲಸ ಮಾಡ್ತಾನೆ, ಸೇವೆ ಮಾಡ್ತಾನೆ. ಮತ್ತು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಾರ್ಟಿ ಒಂದು ಒಳ್ಳೆಯ ಸಂಘಟನೆ ಇದೆ. ಇವತ್ತು ಹಿಂದುತ್ವ ಎಲ್ಲವನ್ನೂ ಗೌರವಿಸಿದ ಪಕ್ಷ, ಸಂಘ ಪರಿವಾರ ಮಾರ್ಗದರ್ಶಿಸಿದ್ರೆ ಭಾರತೀಯ ಜನತಾ ಪಾರ್ಟಿ ಅಂತೇಳಿ ನಮ್ಮನ್ನು ಜನ ಆಯ್ಕೆ ಮಾಡ್ತಾರೆ. ನಾವೇನಾದರೂ ಬೇರೆ ರೀತಿ ತಪ್ಪು ಅಂದರೆ ನಾನು ಅಂದ್ರೆ ನರಕ. ತಟಸ್ಥ ಬಣದ ಬಗ್ಗೆ ಅಭಿಪ್ರಾಯ ಹೇಳಿ. ನನಗೆ ಗೊತ್ತಿಲ್ಲ ಸರ್, ಯಾವ ಬಣ್ಣನ ನನಗೆ ಬಣ್ಣನೂ ಗೊತ್ತಿಲ್ಲ, ಬಣ್ಣ ಹಚ್ಚಿ ಗೊತ್ತಿಲ್ಲ. ನನಗೆ ಬಣ್ಣ ಎರಡೂ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಕಮಲ್ ಚಿಹ್ನೆ ಒಂದೇ. ಅವರು ಸರ್, ಈಗ ತಟಸ್ಥರು ನಿಜವಾಗ್ಲೂ ತಟಸ್ಥರ ನನಗೆ ಗೊತ್ತಿಲ್ಲ ಸರ್, ನೀವು ಅವ್ರನ್ನೇ ಕೇಳ್ಬೇಕು. ನನ್ನ ಕೇಳಿದ್ರೆ ಈಗ ನಿಮ್ಮ ಮನಸ್ಸೊಳಗೆ ಏನಿದೆ, ಇಲ್ಲಿ ಯಾರು ನಮ್ಮ ಯುವಕರು, ನಮ್ಮ ಸಹೋದರರ ಮನಸ್ಸಿನಲ್ಲಿ ನನಗೆ ಅರ್ಥ ಆಗುತ್ತಾ? ನನ್ನ ಮನಸ್ಸಿನಲ್ಲಿ ಅರ್ಥ ಆಗುತ್ತಾ? ನಾನು ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ಆನ್ ರೆಕಾರ್ಡು, ಆಫ್ ದ ರೆಕಾರ್ಡ್ ಎರಡೂ ಒಂದೇ. ಕೆಲವರು ಆಫ್ ದ ರೆಕಾರ್ಡು, ಆನ್ ರೆಕಾರ್ಡು ಎಲ್ಲವೂ ಮಾಡ್ತಕ್ಕಂಥ ಕೆಲವು ಕಲೆ ಇದೆ. ಆ ಕಲೆ ಬಗ್ಗೆ ನಾನು ಮಾತಾಡಲ್ಲ, ನೀವು ಅವ್ರನ್ನೇ ಕೇಳಿ. ವಿಜೇಂದ್ರ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲರಾದ್ರ ಯಾವ ಥರ ಮಾತಾಡಿದಾರ ನಿಮ್ಮ ಜೊತೆಗೆ? ಈಗ ನೀವು ಹೇಳ್ತೀರಿ ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿಸಿದ ವಿಜೇಂದ್ರನ ಅಂತ ನೀವು ಕೇಳ್ತೀರಿ. ನಾನು ಅಲ್ಲಪ್ಪ ಅಂತ ಪ್ರತಾಪ್ ಸಿಂಹ ಕನ್ವಿನ್ಸ್ ಮಾಡಬಹುದಾಗಿತ್ತು, ವಿಜೇಂದ್ರ ಮಾಡೋಕ್ಕಾಗಲಿಲ್ವಾ? ಸರಿ. ಈಗ ಸಿದ್ದೇಶ್ವರ್ಗೆ ಯಾಕೆ ಸಿಟ್ಟು ನಮಗೆ ಗೊತ್ತು. ಅರವಿಂದ್ ಲಿಂಬಾವಳಿ ಅವರು ಆ ಟೀಮ್ನಲ್ಲಿದ್ದಾರೆ. ಅವರೆಲ್ಲ ಬಿಡ್ರಿ, ರಮೇಶ್ ಜಾರಕಿಹೊಳಿ ಹೋಗಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಮಂತ್ರಿ ಸ್ಥಾನ, ಶಾಸಕ ಸ್ಥಾನ ಎಲ್ಲನೂ ಪಣಕ್ಕಿಟ್ಟು BJPಗೆ ಬಂದು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದವರು ಅವರು. ಅಂಥವರೇ ಇವರು ವಿರುದ್ಧ ಅಂದರೆ ಸಮಥಿಂಗ್ ಈಸ್ ಸೀರಿಯಸ್ಲಿ ರಾಂಗ್ ಅಲ್ಲ? ಲೋಕಸಭೆ ಚುನಾವಣೆಗೆ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಕೊಡಬಾರದು ನಿರ್ಣಯವನ್ನು ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ಸರ್, ವಿಜೇಂದ್ರ ಯಡಿಯೂರಪ್ಪನ ಪ್ರಶ್ನೆ ಅಲ್ಲಿದು. ಯಾವುದಾದ್ರು ಕಾರಣಕ್ಕೆ ಇದು ಗೊತ್ತಿಲ್ವಾ ಪ್ರತಾಪ್ ಸಿಂಹ ಅವರಿಗೆ? ಪ್ರತಾಪ್ ಸಿಂಹ ಎಲ್ಲರಿಗೂ ಗೊತ್ತಿರುತ್ತೆ. ಕೆಲವೊಂದು ಸತಿ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾನು ಪ್ರತಾಪ್ ಸಿಂಹ ಬಗ್ಗೆ ಯಾರ ಬಗ್ಗೆ ವೈಯಕ್ತಿಕ ನಾನು ಬೆಟ್ ಮಾಡಿ ತೋರಿಸಲ್ಲ. ನಾನು ಹೇಳೋದು, ನನ್ನನ್ನು ಸೋಲಿಸಿರಪ್ಪ ಅಂದರೆ ಯಾಕೆ ಸೋಲಿಸಿದ್ರೆ ಅರ್ಥ ಮಾಡ್ಕೋಬೇಕು. ನಾನೇನೋ ತಪ್ಪು ಮಾಡಿರ್ಬೇಕು, ಜನ ಸೋಲಿಸಿದರೆ ಆ ತಪ್ಪು ಪರಿವರ್ತನೆ ಆಗ್ಬಾರ್ದು ನಡ್ಕೊಳ್ಬೇಕವೇನ. ನೋಡಿ, ಒಂದು ತಾವು ಮಾತಾಡಿಸಿ, ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆದಮೇಲೆ ಕೆಲವ್ರನ್ನ ಕಡೆಗಣಿಸಿದರೆ, ಕೆಲವರು ವಿಶ್ವಾಸ ತೆಗೆದುಕೊಳ್ತಾ ಇಲ್ಲ. ನಾನು ಹೇಳೋದು ಅಲ್ಲಲ್ಲ, ಅದೇ ಹೌದಾ ಅಂತ ಕೇಳಿದ್ರಿ. ನಾನು ಹೇಳೋದು, ವಿಜೇಂದ್ರ ಪರವಾಗಿಲ್ಲ, ಒಬ್ಬ ರಾಜ್ಯದ ಅಧ್ಯಕ್ಷರಾಗಿ ಎಲ್ಲ ಹಿರಿಯರ ಮನೆಗೆ ಹೋಗಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಸೇರಿದ್ರೆ ಮರ ಸೊಬಗು. ಬರೀ ಹಿರಿಯರಿಂದ ಅಲ್ಲ, ಅದು ಮಧ್ಯವಯಸ್ಕರಿಂದ ಅಲ್ಲ, ಯುವಕರಿಂದ ಅಲ್ಲ, ಸಾಮರಸ್ಯ, ಬರೀ ಸಂಘರ್ಷನೇ ಇರಬಾರ್ದು. ಅವರು ಎಲ್ಲರ ಮನೆಗೆ ಹೋಗಿದ್ದಾರೆ. ಯಾರೋ ಒಬ್ಬಿಬ್ಬರು ನಮ್ಮನೆ ಬರಬೇಡ ಅಂದರೆ ಆದರೂ ಕೊನೆವರೆಗೂ ಪ್ರಯತ್ನ ಮಾಡಿದ್ದಾರೆ. ಕೊನೆಯವರೆಗೂ ಪ್ರಯತ್ನ ಮಾಡಿದರೆ, ಎಲ್ಲರ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಈ ನಾಡಿನ ಕಾರ್ಯಕರ್ತರು, ಯುವಕರು, ಹಿರಿಯರು ಯಡಿಯೂರಪ್ಪನವ್ರಿಗೆ ಹೆಂಗೆ ಒಳ್ಳೆ ವಿಶ್ವಾಸ ತೋರಿಸಿದ್ರು, ವಿಜೇಂದ್ರ ಅವರು ಕೇವಲ ಯುವಕರ ಕಣ್ಮಣಿ ಅಲ್ಲ. ನನಗಂತೇಳಿ ವಿಜೇಂದ್ರ ಪರವಾಗಿ ಮಾತಾಡ್ತಲ್ಲ, ಎಲ್ಲ ಹಿರಿಯರ ಆಶೀರ್ವಾದವನ್ನು ಪಡೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.